ಎಲ್ಲಿಗೂ ನಮಸ್ಕಾರ ಬಸ್ಸು ವೆಲ್ಕಮ್ ಬ್ಯಾಕ್ ಟು ಸಾಗಾ ಸ್ಟೋರೀಸ್ ಮಗ. ಇನ್ನ ನಮ್ಮ ಆರ್‌ಸಿಬಿ ಫ್ಯಾನ್ಸ್ಗಳನ್ನೇ ಮ್ಯಾಚ್ ಗೆದ್ದಿರೋ ಗುಂಗಲ್ಲೇ ಇರ್ತೀರಾ. ಫಸ್ಟ್ ಆಫ್ ಆಲ್ ಎಲ್ಲರಿಗೂ ಶುಭೋದಯ. ಇವತ್ತು ಡಬಲ್ ಹಂಡ್ರೆಡ್ ಮೊದಲನೇ ಮ್ಯಾಚ್ ಸನ್ ರೈಸರ್ಸ್ ಹೈದರಾಬಾದ್ ಇಸ್ ಟೇಕಿಂಗ್ ಆನ್ ರಾಜಸ್ಥಾನ್ ರಾಯಲ್ಸ್. ಎರಡನೇ ಮ್ಯಾಚ್ ಅಲ್ ಕ್ಲಾಸಿಕೋ ಮುಂಬೈ ಇಂಡಿಯನ್ಸ್ ಇಸ್ ಟೇಕಿಂಗ್ ಆನ್ ಚೆನ್ನೈ ಸೂಪರ್ ಕಿಂಗ್ಸ್. ಮೊದಲನೇ ಮ್ಯಾಚ್ ವಿಚಾರಕ್ಕೆ ಬಂದ್ಬಿಡೋಣ ಮಗ. ಹೆಡ್ ಟು ಹೆಡ್ ಅಂತ ಬಂದಾಗ SRH ವರ್ಸಸ್ RR 20 ಮ್ಯಾಚ್ನ ಆಡಿದರೆ 20 ಮ್ಯಾಚಲ್ಲಿ 11 ಮ್ಯಾಚ್ನ SRH ಅವ್ರು ಗೆದ್ದರೆ ಮಿಕ್ಕಂಥ ಮ್ಯಾಚ್ಗಳನ್ನ ಗೆದ್ದಿರೋವಂಥದ್ದು RR ಅವರು. ಸ್ವಲ್ಪ ಮಟ್ಟಿಗೆ ಲೈಟಾಗಿ ಡಾಮಿನೇಷನು SRH ಅವ್ರದ್ದೇನೆ ಇದೆ. ಇವತ್ತಾಗ್ತಿರೋ ಮ್ಯಾಚು ರಾಜೀವ್ ಗಾಂಧಿ ಇಂಟರ್ನ್ಯಾಷನಲ್ ಸ್ಟೇಡಿಯಮಲ್ಲಿ SRH ಅವರ ಹೋಮ್ ವೆನ್ಯೂಲ್ ಆಗ್ತಿರುವಂಥ ಮ್ಯಾಚು. ಇಲ್ಲಿನ ಪಿಚ್ ರಿಪೋರ್ಟ್ ವಿಚಾರಕ್ಕೆ ಬಂತು ಅಂದರೆ 77 ಮ್ಯಾಚು ಇಲ್ಲಿ ರಾಜೀವ್ ಗಾಂಧಿಲಿ ಆಗಿದೆ IPL ಮ್ಯಾಚಸ್. ಅದರಲ್ಲಿ 34 ಮ್ಯಾಚ್ ಗೆದ್ದಿರೋದು. ಬ್ಯಾಟಿಂಗ್ ಫಸ್ಟ್ ಆಡಿದವರು 42 ಮ್ಯಾಚು, ಬ್ಯಾಟಿಂಗ್ ಸೆಕೆಂಡ್ ಆಡಿದವರು. ಇಲ್ಲಿ ಇಂಟ್ರೆಸ್ಟಿಂಗ್ ಏನು ಅಂತ ಅಂದರೆ 48 ಮ್ಯಾಚ್ನ ಗೆದ್ದಿದ್ದು. ಟಾಸ್ ಸೋತಿರೋರು, ಟಾಸ್ ಗೆದ್ದಿರೋರು 28 ಮ್ಯಾಚ್ನ ಗೆದ್ದಿದ್ದಾರೆ, ಟಾಸ್ ಸೋತಿರೋರು 48 ಮ್ಯಾಚ್ನ ಗೆದ್ದಿದ್ದಾರೆ. ಆದರೆ ಟಾಸ್ ಸೋತರೆ ಸೈಕಲಾಜಿಕಲ್ ಅಡ್ವಾಂಟೇಜ್ ಅಂತ ಹೇಳಬೇಕು. ಯಾಕಂದರೆ ಮೆಜಾರಿಟಿ ಆಫ್ ದ ಮ್ಯಾಚ್ನ ಗೆದ್ದಿರೋದು ಟಾಸ್ ಸೋತಿರುವಂಥ ಟೀಮನೇ. ಆವ್ರೇಜ್ ಫಸ್ಟ್ ಇನ್ನಿಂಗ್ಸ್ ಬಂದ್ಬಿಟ್ಟು 160 ಆ್ಯಂಡ್ ಅಬೋವ್ ಇದೆ. ಇಲ್ಲಿನ ಮ್ಯಾಚು ಇವತ್ತು ಹೈ ಸ್ಕೋರಿಂಗ್ ಆಗುವಂಥ ಎಲ್ಲ ಲಕ್ಷಣಗಳು ಇದೆ. ಫ್ಲ್ಯಾಟ್ ಟ್ರ್ಯಾಕ್ ಇದೆ, ಬ್ಯಾಟಿಂಗ್ ಆಡೋದಕ್ಕೆ ಸಿಕ್ಕಾಪಟ್ಟೆ ಕಂಫರ್ಟಬಲ್ ಆಗಿದೆ. ಲಾಸ್ಟ್ ಸೀಸನ್ ನೋಡಿದೀವಿ ಭಯಂಕರ ರನ್ಸ್ಗಳು ರಾಜೀವ್ ಗಾಂಧಿ ಇಂಟರ್ನ್ಯಾಷನಲ್ ಸ್ಟೇಡಿಯಮಲ್ಲಿ ಬಂದಿರುವಂಥದ್ದು. SRH ಅವರಂತೂ ಬ್ಲಾಸ್ಟ್ ಕೊಟ್ಬಿಡಿದ್ರು ರಾಜೀವ್ ಗಾಂಧಿ ಸ್ಟೇಡಿಯಮಲ್ಲಿ. ಸೊ 200 ಆ್ಯಂಡ್ ಅಬೋವ್ ಮಿನಿಮಮ್ ಹೊಡಿಲೇಬೇಕು ಫಸ್ಟ್ ಬ್ಯಾಟಿಂಗ್ ಆಡೋರು ಗೆಲ್ಲಬೇಕು ಅಂತ ಅಂದರೆ. ಇಲ್ಲ ಅಂತ ಅಂದರೆ ಕಷ್ಟ ಆಗೇ ಆಗುತ್ತೆ, ಗೆಲ್ಲೋದಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳ್ಬೋದು. 200ನ ಟಾರ್ಗೆಟ್ ಕೊಡಲೇಬೇಕು. ನಾನು ನೋಡಿದ್ರೆ ಹಿಡಿಂಗ್ ಗಾರ್ಡನ್ಸಲ್ಲಿ ಯಾವ ಥರ ಆಯಿತು ಅಂತ. ಹಿಡಿಂಗ್ ಗಾರ್ಡನ್ಸಲ್ಲಿ ಹಂಗೆ ಇಲ್ಲೂ ಕೂಡ ಅದೇ ಥರ ಸಿಮಿಲರ್ ಆಗಿ ಫ್ಲಾಟ್ ಇರುವಂಥ ಟ್ರ್ಯಾಕು. ಬಟ್ ಅಂತ ರಾಕೆಟ್ ಔಟ್ಫೀಲ್ಡ್ ಏನಿಲ್ಲ. ಬಟ್ ಆದ್ರೂ ಫ್ಲ್ಯಾಟ್ ಟ್ರ್ಯಾಕ್ ಏನೇ ಸಕ್ಕತ್ತಾಗಿ ಆಡ್ಬೋದು ಬ್ಯಾಟಿಂಗ್ನ. ಇನ್ನು ಬ್ಯಾಟಿಂಗ್ ಆರ್ಡರ್ ವಿಚಾರಕ್ಕೆ ಬಂತು ಅಂದರೆ ಸನ್ ರೈಸರ್ಸ್ ಹೈದರಾಬಾದ್ ನೋಡಿದಿರ್ಬೋದು, ಸಿಕ್ಕಾಪಟ್ಟೆ ಸೈಕ್ ಆಗಿದೆ. ಟ್ರಾವಿಸ್ ಹೆಡ್, ಅಭಿಷೇಕ್ ಶರ್ಮಾ ಇಬ್ಬರು ಕೂಡ ಲಾಸ್ಟ್ ಸೀಸನ್ ಬ್ಲಾಸ್ಟ್ ಕೊಟ್ಟಿದ್ದಾರೆ. ಇಶಾನ್ ಕಿಶನ್ ರೀಸೆಂಟಾಗಿ ಮಸ್ತಾಗಿ ಆಡಿದ್ರಂತೆ ಪ್ರಾಕ್ಟೀಸ್ ಮ್ಯಾಚ್ಗಳೆಲ್ಲ. ಆ್ಯಂಡ್ ನಿತೀಶ್ ಕುಮಾರ್ ರೆಡ್ಡಿ ಹ್ಯಾಂಡ್ರಿನ್ ಕ್ಲಾಸ್ ಆ್ಯಂಡ್ ಅಭಿನವ್ ಮನೋಹರ್ ಸೇರ್ಕೊಂತು ಅಂತಂದರೆ ಅವನ ಅಜ್ಜಿ ಎಲ್ಲರೂ ಚಿಂದಿ ಉಡಾಯಿಸುವಂಥ ಪ್ಲೇಯರ್ಗಳೇ ಇವರ ಟಾಪ್ ಆರ್ಡ್ರು ಮಿಡ್ಲ್ ಆರ್ಡ್ರಲ್ಲಿ ಇರೋವಂಥದ್ದು. ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಯಾರು ಯೂಸ್ ಮಾಡ್ತಾರೆ ಅಂತ ಗೊತ್ತಿಲ್ಲ, ಕರೆಕ್ಟಾಗಿ ಪರ್ಫೆಕ್ಟಾಗಿ ಇವಾಗಲೇ ಹೇಳೋದಕ್ಕೆ ಆಗೋದಿಲ್ಲ. ಆ್ಯಂಡ್ ಸಂಜು ಸ್ಯಾಮ್ಸನ್ ಅವರು ಕ್ಯಾಪ್ಟನ್ಸಿ ನಿಭಾಯಿಸ್ತಾ ಇಲ್ಲ. ಈ ಕಡೆ ರಾಜಸ್ಥಾನ್ ರಾಯಲ್ಸ್ಗೆ ಬಂತು ಅಂತಂದರೆ ರಿಯಾನ್ ಪರಾಗ್ ಅವರು ಕ್ಯಾಪ್ಟನ್ಸಿ ನಿಭಾಯಿಸ್ತಾರೆ. ಯಶಸ್ವಿ ಜಾಸ್ವಾಲ್, ನಿತೀಶ್ ರಾಣಾ, ರಿಯಾನ್ ಪರಾಗ್, ಧ್ರುವ್ ಜುರಾಲ್ ಜೊತೆಗೆ ಶಮ್ರಾನ್ ಹೆಟ್ಮಾಯರ್ ಇವರ ಮೈನ್ ಬ್ಯಾಟಿಂಗ್ ಯೂನಿಟ್ ಆಗಿ ಬರ್ತಾರೆ. ಕಂಪ್ಯಾರಿಸನ್ ಮಾಡ್ತು ಅಂದರೆ ಎರಡು ಬ್ಯಾಟಿಂಗ್ ಯೂನಿಟ್ನ ಫಾರ್ಮಲ್ಲಿ ಇರುವಂಥವನ್ನೆಲ್ಲ ತೊಗೊಂಡು ನೋಡ್ದು ಅಂತಂದರೆ ಸನ್ ರೈಸರ್ಸ್ ಹೈದರಾಬಾದು ಕಡಕಾಗೆ ಕಾಣಿಸ್ತಾ ಇದೆ. ಸೊ ಇಲ್ಲೂ ಸಂಜು ಸ್ಯಾಮ್ಸನ್ ಅವರು ಇವರೆಲ್ಲ ಫಾರ್ಮಲ್ಲಿದ್ದಾರೆ. ಬಟ್ ಅಲ್ಲಿ ಸ್ವಲ್ಪ ನಿಗಲಲ್ಲಿ ಉಳಿತಾ ಇದ್ದಾರೆ. ಒಂಥರ ಕ್ಯಾಪ್ಟನ್ಸಿ ಚೇಂಜ್ ಆಗಿರ್ಬೋದು, ಅದು ಇದು ಆಗಿರೋದಾಗಿರ್ಬೋದು. ಸ್ವಲ್ಪ ಯಾಕೋ ನನಗೇನೋ ಡೌಟ್ ಇದೆ ಅಂತ ಹೇಳ್ಬೋದು ಸನ್ ರೈಸರ್ಸ್ ಹೈದರಾಬಾದ್ಗಿಂತ ರಾಜಸ್ಥಾನ್ ರಾಯಲ್ಸ್ ಅವರ ಬ್ಯಾಟಿಂಗ್ ಅಟ್ಯಾಕ್ ಮೇಲೆ. ಬೌಲಿಂಗ್ ಅಟ್ಯಾಕ್ ವಿಚಾರಕ್ಕೆ ಬಂತು ಅಂದರೆ ಮೊಹಮ್ಮದ್ ಶಮಿ, ಹರ್ಷಲ್ ಪಟೇಲ್ ಸ್ವಲ್ಪ ಎಕ್ಸ್ಪೀರಿಯನ್ಸ್ ಇರೋದು ಇದೆ. ಇದರಲ್ಲೂ ಅಷ್ಟೇ ಎಕ್ಸ್ಪೀರಿಯನ್ಸ್ ಇರೋರು ಇದ್ದಾರೆ. ಜೋಫ್ರಾ ಆರ್ಚರ್ ಅವರು ಸಿಕ್ಕಾಪಟ್ಟೆ ಎಕ್ಸ್ಪೀರಿಯನ್ಸ್ನ ತೊಗೊಂಡ್ಬರ್ತಾರೆ. ಸಂದೀಪ್ ಶರ್ಮಾ ಎಕ್ಸ್ಪೀರಿಯನ್ಸ್ನ ತೊಗೊಂಡ್ಬರ್ತಾರೆ. ಜೊತೆಗೆ ತುಷಾರ್ ದೇಶಪಾಂಡೆ ಸೇರ್ಕೊಂಡ್ರೆ ಪೇಸ್ ಅಟ್ಯಾಕ್ ಓಕೆ ಏನೋ ಚೆನ್ನಾಗಿದೆ ಒಂದು ರೇಂಜಿಗೆ. ಬೌಲಿಂಗ್ ಅಟ್ಯಾಕ್ ವಿಚಾರಕ್ಕೆ ಬಂತು ಅಂದರೆ ಎರಡೂ ಕೂಡ ಆಲ್ಮೋಸ್ಟ್ ಪರವಾಗಿಲ್ಲ ಅನ್ನೋ ಥರನಿದೆ, ಚೆನ್ನಾಗಿದೆ ಅನ್ನೋ ಥರನಿದೆ. ಬಟ್ ಬ್ಯಾಟಿಂಗು ಸನ್ ರೈಸರ್ಸ್ ಹೈದರಾಬಾದ್ ಸ್ವಲ್ಪ ಲೀಡ್ನ ತೊಗೊತಾರೆ. ಯಾಕಂದರೆ ಪವರ್ ಪ್ಲೇನ ಸಾಕಾತ್ ಹೆವಿ ಬ್ಲಾಸ್ಟ್ನ ಕೊಟ್ಬಿಡ್ತಾರೆ. ಸಂಜು ಸ್ಯಾಮ್ಸನ್ ಯಾವ ಥರ ಆಡ್ತಾರೆ, ಇಂಜುರಿ ಇಟ್ಕೊಂಡು ಅಂತ ಹೇಳೋದಕ್ಕಾಗೋದಿಲ್ಲ. ಇನ್ನು NCAಯಿಂದ ಕ್ಲಿಯರೆನ್ಸ್ ಸಿಕ್ಕಿಲ್ಲ ಅಷ್ಟೇ ಅವರಿಗೆ ವಿಕೆಟ್ ಕೀಪಿಂಗು ಮತ್ತು ಫೀಲ್ಡಿಂಗ್ನ ಮಾಡೋದಕ್ಕೆ. ಅವ್ರು ಜಸ್ಟು ಬ್ಯಾಟಿಂಗ್ ಆಡ್ಬಿಟ್ಟು ಹೋಗ್ತಾರೆ ಅನ್ನೋ ಥರ ಇದೆ ಸೀನು. ನೋಡೋಣ ಅದೇನಾಗುತ್ತೆ ಅಂತ. ಒಟ್ಟಿನಲ್ಲಿ ನನಗನ್ಸೋ ಮಟ್ಟಿಗೆ ಸನ್ ರೈಸರ್ಸ್ ಹೈದರಾಬಾದ್ ಅವರು ಈ ಮ್ಯಾಚು ಡಾಮಿನೇಟ್ ಮಾಡ್ತಾರೆ, ಈ ಮ್ಯಾಚು ಗೆಲ್ಲಬಹುದು ಅಂತ ಅನ್ನಿಸ್ತಿದೆ. ಅದೇ ಹೇಳಿದ್ನಲ್ಲ, ಟಾಸ್ ಸೋತಿರೋವಂಥವ್ರು 48 ಮ್ಯಾಚ್ನ ಗೆದ್ದಿದ್ದಾರೆ ಅಂತ. ಇಲ್ಲಿ ಟಾಸ್ ಸೋತವ್ರು ಎರಡನೇ ಮ್ಯಾಚಲ್ಲಿ ಟಾಸ್ ಗೆದ್ದವ್ರಿಗೆ ಅಡ್ವಾಂಟೇಜ್ ಆಯಿತು ಅಂದರೆ ಇವತ್ತು ಟಾಸ್ ಸೋತವ್ರಿಗೆ ಸೈಕಲಾಜಿಕಲ್ ಅಡ್ವಾಂಟೇಜ್ ಆಗುವಂಥ ಸಾಧ್ಯತೆ ಇದೆ ಮಗ. ಸೊ ನಿಮ್ಮ ಪ್ರಿಡಿಕ್ಷನ್ ಏನು? ನನ್ನ ಪ್ರಿಡಿಕ್ಷನು ಇವತ್ತು SRH ಅವರು ಗೆಲ್ತಾರೆ ಅಂತ ಏನೋ ಅನ್ನಿಸ್ತಾ ಇದೆ. ನೆನೆ ಪ್ರಿಡಿಕ್ಷನ್ ಕಾಲೆತ್ಕೊಂತು KKR ಅಂತ ಹೇಳಿದೆ. ಇವತ್ತಿನ ಪ್ರಿಡಿಕ್ಷನ್ ಈ ಮ್ಯಾಚಲ್ಲಿ 8 ಟೀಮ್ SRH. ಇನ್ನು ಎಲ್ ಕ್ಲಾಸಿಕೋ ವಿಚಾರಕ್ಕೆ ಬಂತು ಅಂದರೆ ಮುಂಬೈ ವರ್ಸಸ್ CSK. ಮುಂಬೈ ಇಂಡಿಯನ್ಸು ಸ್ಟಾರ್ಟಿಂಗ್ ಮ್ಯಾಚ್ನ ಸೋಲ್ತಾರೆ ಅನ್ನೋ ಒಂದು ಚಾರ್ಟ್ 2013 ಕೂಡ ಇದೆ. ಮೊದಲನೇ ಮ್ಯಾಚ್ನ 2013 ಕೂಡ ಗೆದ್ದಿಲ್ಲ. ಆಲ್ಮೋಸ್ಟ್ 12 ವರ್ಷ ಇವರು ಫಸ್ಟ್ ಮ್ಯಾಚ್ನ ಗೆದ್ದೇ ಇಲ್ಲ. ಸೊ ಇವತ್ತು ಗೆಲ್ತಾರಾ ಮುಂಬೈ ಇಂಡಿಯನ್ಸು ಅಂತ ಕೇಳಿದ್ರೆ ನನಗೇನೋ ಕಾನ್ಫಿಡೆನ್ಸ್ ಇದೆ. ಮುಂಬೈ ಇಂಡಿಯನ್ಸ್ ಯಾಕೋ ಇಂಪ್ಯಾಕ್ಟ್ ಮಾಡ್ಬೋದು ಇವತ್ತು ಅಂತ ಅನ್ನಿಸ್ತಾ ಇದೆ. ಚೇಪಾಕ್ ಸ್ಟೇಡಿಯಮಲ್ಲಿ ಇಂಟ್ರೆಸ್ಟಿಂಗ್ ಸ್ಟ್ಯಾಟ್ಸು ಚೆನ್ನೈ ಅವ್ರದ್ದೇ ಇರಬಹುದು. ಸ್ಟಾರ್ಟಿಂಗಲ್ಲೇ ಏನೇ ಕೇಳ್ತೀನಿ, ರಿವೀಲ್ ಮಾಡ್ತಾ ಇದ್ದೀನಿ ನಾನು ನನ್ನ ಒಂದು ಪ್ರಿಡಿಕ್ಷನ. ಸೊ ಓಕೆ, ಹೆಡ್ ಟು ಹೆಡ್ ಅಂತ ಬಂದಾಗ ಆಡಿರೋಂಥದ್ದು 37 ಮ್ಯಾಚು ಇಬ್ರು. ಅದರಲ್ಲಿ 17 ಮ್ಯಾಚ್ನ CSK ಗೆಲ್ತವ್ರೆ, 20 ಮ್ಯಾಚ್ನ ಗೆದ್ದಿರೋದು ಮುಂಬೈ ಇಂಡಿಯನ್ಸ್ ಅವರು. ಚೇಪಾಕ್ ಸ್ಟೇಡಿಯಂ ಅಂತ ಸ್ಟ್ಯಾಟ್ಸ್ ಬಂದಾಗ CSK ಅವರ ಡಾಮಿನೇಷನ್ ಅಂತೂ ಇದ್ದಿದ್ದಾನೆ. 75 ಮ್ಯಾಚ್ನ ಚೇಪಾಕ್ ಸ್ಟೇಡಿಯಮಲ್ಲಿ ಆಡಿದ್ರೆ ಅದರಲ್ಲಿ
51 ಮ್ಯಾಚ್ನ ಸಿ ಎಸ್ ಕೆ ಅವರು ಗೆದ್ದಿದ್ದಾರೆ, 23 ಮ್ಯಾಚ್ನ ಅಷ್ಟೇ ಸಿ ಎಸ್ ಕೆ ಸೋತಿರೋದು, 1 ಮ್ಯಾಚ್ ಟೈ ಆಗಿದೆ. ಆ್ಯಂಡ್ ಬ್ಯಾಟಿಂಗ್ ಆವ್ರೇಜು 31 ಇದೆ. ಸಿಕ್ಕಾಪಟ್ಟೆ ಸೈಕ್ ಆಗಿದೆ ಗುರು ಚೆನ್ನೈದು ಸ್ಟ್ಯಾಟ್ಸು ಚೇಪಾಕ್ ಸ್ಟೇಡಿಯಮಲ್ಲಿ ಅವರ ಹೋಮ್ ವೆನ್ಯೂಲಿ. ಆ್ಯಂಡ್ 85 ಮ್ಯಾಚ್ ಇದುವರೆಗೂ ಕೂಡ ಚೇಪಾಕ್ ಸ್ಟೇಡಿಯಮಲ್ಲಿ ಆಗಿದೆ. ಅದರಲ್ಲಿ ಬ್ಯಾಟಿಂಗ್ ಫಸ್ಟ್ ಆಡಿರೋರು 49 ಮ್ಯಾಚ್ನ ಗೆದ್ದರೆ, ಬ್ಯಾಟಿಂಗ್ ಸೆಕೆಂಡ್ ಆಡಿರೋರು 36 ಮ್ಯಾಚ್ನ ಗೆದ್ದಿದ್ದಾರೆ. ಸೊ ಬ್ಯಾಟಿಂಗ್ ಫಸ್ಟ್ ಆಡಿದ್ರೆ ಚೇಪಾಕ್ ಸ್ಟೇಡಿಯಮಲ್ಲಿ ಸೈಕಾಲಜಿಕಲ್ ಅಡ್ವಾಂಟೇಜ್ ಖಂಡಿತ ಇದ್ದೇ ಇದೆ ಅಂತ ಹೇಳ್ಬೋದು. ಬಟ್ ಟಾಸ್ ಗೆದ್ದರೂ ಬೌಲಿಂಗ್ ಆಯ್ಕೆ ಮಾಡ್ಕೊಳ್ಳುವಂಥ ಚಾನ್ಸಸ್ ಕೂಡ ಇದ್ದೇ ಇರುತ್ತೆ. ಯಾಕಂದರೆ ಒಂದು ಪ್ಯಾಟರ್ನ ಫಾಲೋ ಖಂಡಿತ ಮಾಡೇ ಮಾಡ್ತಾರೆ. ಬೌಲಿಂಗ್ ಅಂತ ಚೇಂಜ್ ಮಾಡೋದಕ್ಕೆ ಎಲ್ಲರೂ ಇಷ್ಟಪಡ್ತಾರೆ. ಬಟ್ ಸ್ಟ್ಯಾಟ್ಸು ಫಸ್ಟ್ ಬ್ಯಾಟಿಂಗ್ ಆಡೋರು ಪರವಾಗಿನೇನಿದೆ. ಟಾಸ್ ಗೆದ್ದವರು 42 ಮ್ಯಾಚ್ನ ಗೆದ್ದರೆ, ಟಾಸ್ನ ಸೋತವರು 43 ಮ್ಯಾಚ್ನ ಗೆದ್ದಿದ್ದಾರೆ. ಸೊ 42-43. ಸೊ ಇಂಟ್ರೆಸ್ಟಿಂಗ್ ಸ್ಟ್ಯಾಟ್ಸ್ ಏನೇ ಇಲ್ಲಿ. ಸೊ ಈಕ್ವಲ್ ಆಗಿದೆ ಆಲ್ಮೋಸ್ಟ್. ಆ ಸ್ಟೇಡಿಯಂ ಥರ, ರಾಜೀವ್ ಗಾಂಧಿ ಸ್ಟೇಡಿಯಂ ಥರ ಹೆವಿ ಡಿಫ್ರೆನ್ಸ್ ಏನಿಲ್ಲ. 42-43 ಅಂತಾರೆ. ಟಾಸ್ ಗೆದ್ದರೂ ಗೆದ್ದಿದ್ದಾರೆ, ಟಾಸ್ ಸೋತರೂ ಕೂಡ ಗೆದ್ದಿದ್ದಾರೆ. ಆ ಥರ ಇದೆ ಮಗ. ಸೊ ಚೆನ್ನೈ ಅವರ ಸ್ಟ್ಯಾಟ್ಸು ಚೇಪಾಕ್ ಸ್ಟೇಡಿಯಮಲ್ಲಿ ಚಿಂದಿ ಆಗಿದೆ. ಆ್ಯಂಡ್ ಮುಂಬೈ ಅವರು 20 ಮ್ಯಾಚ್ನ ಗೆದ್ದಿದ್ದಾರೆ ಸಿ ಎಸ್ ಕೆ ಮೇಲೆ. ಸೊ ಹೆಡ್ ಟು ಹೆಡ್ ಅಂತ ಬಂದಾಗ ಅವರ ಡಾಮಿನೇಷನ್ ಅಂತೂ ಲೈಟಾಗಿ ಇದ್ದಿದ್ದೇನೆ. ಬಟ್ ಇವತ್ತು ಏನು ಮಾಡ್ತಾರೆ, ಸ್ಪಿನ್ ಫ್ರೆಂಡ್ಲಿ ಇರೋಂಥ ಟ್ರ್ಯಾಕು ಚೇಪಾಕ್ ಅಂತ ಬಂದಾಗ ಅಷ್ಟೊಂದು ಹೆವಿ ಹೈ ಸ್ಕೋರಿಂಗ್ ನಾವು ರಾಜೀವ್ ಗಾಂಧಿಯಲ್ಲಿ ಎಕ್ಸ್ಪೆಕ್ಟ್ ಮಾಡಿದಷ್ಟು ಚೇಪಾಕಲ್ಲಿ ನಾವು ಎಕ್ಸ್ಪೆಕ್ಟ್ ಮಾಡೋದಕ್ಕಾಗೋದಿಲ್ಲ. ಬಟ್ ಲಾಸ್ಟ್ ಸೀಸನು 200 ಎಲ್ಲ ಬಂದಿದೆ ಚೇಪಾಕ್ ಸ್ಟೇಡಿಯಮಲ್ಲೂ ಕೂಡ. ಸೊ ಫ್ಲಾಟ್ ಟ್ರ್ಯಾಕ್ಗಳನ್ನ ಖಂಡಿತ ರೆಡಿ ಮಾಡಿರ್ತಾರೆ. ಸೊ ಸ್ಪಿನ್ ಫ್ರೆಂಡ್ಲಿ ಆಗಿರ್ತಾರೆ ಟ್ರ್ಯಾಕು. ಯಾಕಂದರೆ 3 ಜನ ಒಂಥರ ತಿಂದಾಕುವಂಥ ಸ್ಪಿನ್ನರ್ಸು ಚೆನ್ನೈ ಕಡೆ ಇದ್ದಾರೆ. ಈ ಕಡೆಯಿಂದ ಬೌಲಿಂಗು ಅಷ್ಟೇನಾಗಿ ಹೆವಿಯಾಗಿ ಏನಿಲ್ಲ. ಯಾಕಂದರೆ ಇಂಜುರಿ ಕನ್ಸರ್ನ್ಸ್ಗಳು ಮುಂಬೈ ಇಂಡಿಯನ್ಸ್ಗೆ ಕಾಡಿದೆ. 2 ರಿಪ್ಲೇಸ್ಮೆಂಟ್ ಕೂಡ ಆಗಿದೆ. ಬುಮ್ರಾ ಅವರ ಅವೈಲಬಿಲಿಟಿ ಕೂಡ ಕ್ವಶನ್ ಆಗಿದೆ. ಸೊ ಬುಮ್ರಾ ಅವರು ಇವತ್ತು ಖಂಡಿತ ಆಡೋದಕ್ಕಾಗೋದಿಲ್ಲ. ಮುಂಚೆನೇ ಹೇಳ್ಬಿಡಿದ್ರೆ 3-4 ಮ್ಯಾಚ್ ಆಡೋದಕ್ಕಾಗೋದಿಲ್ಲ ಅಂತ. ಸೊ ಅದು ಕೂಡ ಒಂದು ಕ್ವಶನ್ ಇದ್ದೇ ಇರುತ್ತೆ. ಮುಂಬೈ ಇಂಡಿಯನ್ಸು ಬ್ಯಾಟಿಂಗು ಓಕೆ ಮಸ್ತಾಗಿದೆ, ಸಿಕ್ಕಾಪಟ್ಟೆ ಸೈಕಾಗಿದೆ. ಬಟ್ ಬೌಲಿಂಗಲ್ಲಿ ಏನು ಮಾಡ್ತಾರೆ, ಇಕ್ಕಿಸ್ಕೊಂತಾರ ಅಥವಾ ಏನಾದರೂ ಡಿಫ್ರೆನ್ಸ್ ಮಾಡ್ತಾರಾ ಅನ್ನೋದು ಒಂದು ಕ್ವೆಶನು ಮಗ. ಸೊ ಇಲ್ಲಿ ನೋಡ್ತಾ ಇರ್ಬೋದು ಪ್ರಾಬಬಲ್ ಪ್ರೆಡಿಕ್ಟೆಡ್ ಪ್ಲೇಯಿಂಗ್ 11 ಯಾವ ಥರ ಇದೆ ಎರಡು ಟೀಮ್ನು ಅಂತ. ಸೊ ಡೆವಾನ್ ಕಾನ್ವೆ, ರುತುರಾಜ್ ಗಾಯಕ್ವಾಡ್ ಓಪನ್ ಮಾಡ್ತಾರೆ. ಟ್ರಿಪಾಠಿ ಬರ್ಬೋದು ನಂಬರ್ 3 ಅಂತ. ಶಿವಮ್ ದುಬೆ, ಸ್ಯಾಮ್ ಕರನ್ ಕೂಡ ಮೇಲ್ಗಡೆ ಅಪ್ಲೋಡರ್ ಪ್ರಮೋಟ್ ಮಾಡಿದ್ರು ಮಾಡ್ಬೋದು. ರವಿ ಜಡೇಜಾ, MS ಧೋನಿ. ಬ್ಯಾಟಿಂಗ್ ಯೂನಿಟ್ ಅಂತೂ ಚಿಂದಿ ಆಗಿದೆ. ಮುಂಬೈ ಇಂಡಿಯನ್ಸ್ ರೋಹಿತ್ ಶರ್ಮಾ, ರಿಕಲ್ಟನ್, ಸೂರ್ಯಕುಮಾರ್ ಯಾದವ್, ತಿಲಕ್ ವರ್ಮಾ, ವಿಲ್ ಜಾಕ್ಸ್, ನಮದೀರ್. ಸೊ ಓಕೆ, ಒಂದು ರೇಂಜಿಗಿದೆ ಕಂಪಾರಿಷನು. ಏನಂತ ಹೆವಿ ಡಿಫ್ರೆನ್ಸ್ ಆಗೋ ಥರ ಏನಿಲ್ಲ. ಎರಡು ಟೀಮ್ ಕೂಡ ಚೆನ್ನಾಗಿದೆ ಬ್ಯಾಟಿಂಗ್ ಅಂತ ಬಂದಾಗ. ಬೌಲಿಂಗ್ ಅಂತ ಬಂದಾಗ ರವಿ ಅಶ್ವಿನ್, ರವಿ ಜಡೇಜಾ ಜೊತೆಗೆ ನೂರ್ ಅಹ್ಮದ್ 3 ಜನ ಕ್ವಾಲಿಟಿ ಸ್ಪಿನ್ನರ್ಸ್ಗಳು ತಿಂದು ಹಾಕ್ಬಿಡ್ತಾರೆ ಅಂತ ಹೇಳಬೇಕು ಚೆನ್ನೈ ಅಂತ ವಿಕೆಟಲ್ಲಿ. ಜೊತೆಗೆ ಖಲೀಲ್ ಅಹ್ಮದ್ ಕೂಡ ಎಕ್ಸ್ಪೀರಿಯನ್ಸ್ ತೊಗೊಂಬರುವಂಥವ್ರು ಇದ್ದಾರೆ. ಫಾಸ್ಟ್ ಬೌಲಿಂಗ್ ಓಕೆ ಥರನೇ ಇದೆ. ಮತೀಶ ಪತಿರಾಣ ಏನು ಮಾಡ್ತಾರೆ ಅಂತ ಗೊತ್ತಿಲ್ಲ. ಒಟ್ಟಲ್ಲಿ ಸ್ಪಿನ್ ಆಡೋಕೆ ಮೈನ್ ಅಸ್ತ್ರವಾಗಿರುತ್ತೆ ಇವ್ರದ್ದು. ಈ ಕಡೆ ಬಂತು ಅಂದರೆ ಮುಂಬೈ ಇಂಡಿಯನ್ಸ್ ಅಂಥ ಹೆವಿ ಕ್ವಾಲಿಟಿ ಏನು ಟ್ರೆಂಟ್ ಬೋಲ್ಟ್ ಕ್ವಾಲಿಟಿ ತೊಗೊಂಬತ್ತೆ. ದೀಪಕ್ ಚಾರ್ ಹೇಳೋಕ್ಕಾಗೋದಿಲ್ಲ. ಹಿಂಗೆ ಮಿಥಿಲ್ ಸ್ಯಾಂಡ್ಲರು ಒಳ್ಳೆ ಬೌಲರು. ಅದು ಬಿಡ್ತು ಅಂತಂದರೆ ಅಂಥ ಏನೋ ಹೆವಿ ಇಂಪ್ಯಾಕ್ಟ್ ಮಾಡ್ತಾರೆ ಅಂತ ನನಗೇನೋ ಅನ್ನಿಸ್ತಾ ಇಲ್ಲ ಮಗ. ಜೊತೆಗೆ ಹಾರ್ದಿಕ್ ಪಾಂಡ್ಯ ಅವರ ಅನ್ಅವೈಲಬಿಲಿಟಿ ಕೂಡ ಒಂದು ಕ್ವಶನ್ ಆಗಿದೆ. ಇಲ್ಲಿ ಸೂರ್ಯಕುಮಾರ್ ಯಾದವ್ ಕ್ಯಾಪ್ಟನ್ಸಿ ನಿಭಾಯಿಸ್ತಾರೆ ಅಂತ ಅಪ್ಡೇಟ್ ಅಂತೂ ಬಂದಿದೆ. ಸೊ ಹಾರ್ದಿಕ್ ಪಾಂಡ್ಯ ಅವರ ಅವೈಲಬಿಲಿಟಿನೂ ಕೂಡ ಎಲ್ಲೇ ಇರೋದ್ರಿಂದ ಸ್ವಲ್ಪ ಮಟ್ಟಿಗೆ ಕೆಳಗಡೆ ಅಂತೂ ಮುಂಬೈ ಇಂಡಿಯನ್ಸ್ ಅವರು ಖಂಡಿತ ಕಾಣಿಸ್ತಾ ಇದ್ದಾರೆ. ಸೊ ಹಾರ್ದಿಕ್ ಪಾಂಡ್ಯ ಇದ್ದಿತ್ತು ಅನ್ನೋದು ಬೇರೆ ಕತೆ ಇರೋದು. ಹಾರ್ದಿಕ್ ಪಾಂಡ್ಯ ಇಲ್ಲದೇ ಸ್ವಲ್ಪ ಡೌನ್ ಖಂಡಿತ ಕಾಣಿಸ್ತಾ ಇದ್ದಾರೆ. ಸೂರ್ಯಕುಮಾರ್ ಯಾದವ್ ಅವರು ಏನೇ T20 ಕ್ಯಾಪ್ಟನ್ಸಿ ಮಾಡಿರ್ಬೋದು. ಸೊ ಈ ಸ್ಕ್ವಾಡ್ಗೆ ಕಂಪೇರ್ ಮಾಡ್ತಾರೆ, ಈ 11ಗೆ ಕಂಪೇರ್ ಮಾಡ್ತಾರೆ, ಚೆನ್ನೈಗೆ ಕಂಪೇರ್ ಮಾಡ್ತಾರೆ, ಖಂಡಿತ ಡೌನ್ ಕಾಣಿಸ್ತಾ ಇದ್ದಾರೆ ಇವತ್ತು. ಆದರೆ ನನ್ನ ಪ್ರಿಡಿಕ್ಷನ್ ಇವತ್ತು CSK ಗೆಲ್ತಾರೆ ಅಂತ ಅನ್ನಿಸ್ತಾ ಇದೆ. ಸುಮ್ಮನೆ ಹೇಳ್ದೆ ಅಷ್ಟೇ, ಸ್ಟಾರ್ಟಿಂಗಲ್ಲಿ ಜಲಕ್ ಕೊಟ್ಟು ಮುಂಬೈ ಗೆದ್ಬಿಡ್ತಾರೆ ಅಂತ, ಏನೋ ಡಿಫ್ರೆನ್ಸ್ ಮಾಡ್ಬಿಡ್ತಾರೆ ಅಂತ. ಮುಂಬೈ ಇಂಡಿಯನ್ಸ್ ಮತ್ತೆ ಅವರ ಚಾಡಿ ಏನಿದೆ ಫಸ್ಟ್ ಮ್ಯಾಚ್ನ ಸೋಲೋದನ್ನ 2013 ಏನು ಇಟ್ಕೊಂಡ್ಬಂದಿದ್ದಾರೆ, ಅದನ್ನು ಇವತ್ತು ಕೂಡ ಕಂಟಿನ್ಯೂ ಮಾಡ್ತಾರೆ ಅಂತ ನನಗೆ ಅನ್ನಿಸ್ತಿದೆ ಮಗ. ಸೊ CSK ಮತ್ತು SRH ಈ 2 ತಂಡಗಳು ಇವತ್ತಿನ ನನ್ನ ಪ್ರಿಡಿಕ್ಷನು. ನಿಮ್ಮ ಪ್ರಿಡಿಕ್ಷನ್ನ ಕಾಮೆಂಟ್ ಸೆಕ್ಷನಲ್ಲಿ ಹಾಕಿ ಯಾರಿಗೆ ಗೆಲ್ತಾರೆ ಅಂತ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ವಾ.